ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ಸ್ನಾನ ಆಯಿತು. ಇವಾಗಿನ ಟೈಮ್ 9 ಗಂಟೆ ಬೆಳಗ್ಗೆ. ಇವತ್ತು ಬೇಗ ಎದ್ದೆ, 6ಗೆ ಎದ್ದೆ ಅನಿಸುತ್ತೆ. ಪಾಪು ನೋಡಿಯಲ್ಲಿ ಒಬ್ಬಟ್ಟು ತಿಂತಾ ಇದ್ದಾಳೆ. ಇದು ಹಬ್ಬ ಆಗಿ ಮಾರನೇ ದಿನದ ವ್ಲಾಗು. ಇವತ್ತಿನ ಅಂದರೆ ಸೋಮವಾರದ್ದು. ನೋಡಿ ಅಲ್ಲಿ ಗುಂಡ ಏನು ಮಾಡ್ತಿದ್ಯಾ? ಅಲ್ಲಿ ಶರ್ಪಿನ ಮೇಲೆ ಕುತ್ಕೊಂಡು ತಿಂತಾ ಇರೋದು. ಆಯ್ ಮಾಡು. ನೀರು ಬೇಕಾ? ಅವಳಿಗೆ ನೀರು ಬೇಕಂತ ಕೈಸ್ಕೊಟ್ಟು ಬರ್ತೀನಿ. ಫ್ರೆಂಡ್ಸ್, ಇವಾಗ ಪೂಜೆ ಮಾಡಬೇಕು. ಬೇಗ ಎದ್ದು ನೆಲ ಕೆಲಸ ಕಸ ಎಲ್ಲ ಕ್ಲೀನ್ ಆಗಿದೆ. ಅವಳ ಜೊತೆ ಮಾತಾಡಿಸ್ತೀನಿ ಬನ್ನಿ. ಏನು ಮಾಡ್ತಾಯಿದ್ದು ನನ್ನ ಚಿನ್ನು? ಹಾಯ್ ಮಾಡು. ಏನು ಮಾಡ್ತಿದ್ಯಾ ಹೇಳು? ಒಬ್ಬಟ್ಟು ತಿಂತಿದ್ದಾಳೆ. ನೋಡಿ, ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಪೂಜೆ ಮಾಡಬೇಕು. ಸೋಮವಾರ ವಾರ. ಹಾಂ, ಊಟ ಕೊಡ್ಬೇಕಂತೆ ಜಿಜ್ಜಿಗೆ. ಬನ್ನಿ ಇವಾಗ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ? ಹಾಂ, ಫ್ರೆಂಡ್ಸ್, ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಏನಂದರೆ, ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಹಸ್ಬೆಂಡ್ ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ ಇವತ್ತು. ಹಾಂ, ಬರ್ತಾರಂತೆ. ಬನ್ನಿ ಪೂಜೆ ಮಾಡಿ. ಫ್ರೆಂಡ್ಸ್, ಇವಾಗ ಫಸ್ಟ್ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ಹುಣ್ಸೆಹಣ್ಣು ತೊಗೊತಾ ಇದ್ದೀನಿ. ಹುಣ್ಸೆಹಣ್ಣಲ್ಲೇ ನಾನು ತೊಳೆಯೋದು ದೇವ್ರ ಐಟಮ್ಸ್ ಎಲ್ಲ. ಯಾವುದೇ ಥರ ಕೆಮಿಕಲ್ ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಏಕೆಂದರೆ ತಾಮ್ರ ಹಿತ್ತಾಳೆ ಆಗಿರೋದ್ರಿಂದ ಕೆಮಿಕಲ್ ಹಾಕಿರೋದನ್ನ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಹುಣಸೆ ಹಣ್ಣಲ್ಲೇ ತೊಳೆಯೋದು. ನೀವು ಕೂಡ ಅದೇ ಥರ ಮಾಡಿ ಅಂತ ಹೇಳ್ತೀನಿ. ಈಗಂತೂ ಕೆಲವೊಂದು ತುಂಬ ಮಾರ್ಕೆಟಲ್ಲಿ ಕೆಮಿಕಲ್ ಇರೋವಂಥದ್ದು ಬಂದಿದೆ. ಗೈಸ್, ಇದು ಹಬ್ಬ ಆಗಿ ಮಾರನೇ ದಿನದ ವ್ಲಾಗು, ಸೋಮವಾರದ ದಿನದ ವ್ಲಾಗ್ ಇದು. ನಮ್ಮ ಪಾಪು ಹೊಟ್ಟೆ ಹಸಿತೈತೆ ಹಾಕ್ಕೊಡು ಅಂತಿದ್ಲು. ಏನಾದರೂ ಒಂದು ಒಬ್ಬಟ್ಟು ಹಾಕ್ಕೊಟ್ಟಿದ್ದೆ, ಆದರೆ ಚಲ್ಬಿಟ್ಟು ಫುಲ್ಲು ರಂಪ ಮಾಡಿದ್ಲು. ಅವಳಿಗೆ ಹೊಡೆದ್ಬಿಟ್ಟು, ಅಂದರೆ ಹೊಡೆಯೋದನ್ನೇ ಸುಮ್ಮನೆ ಎದುರಿಸಿ ಎಲ್ಲ ನೀಟಾಗಿ ಪಾಚಾಕಿ ಬಂದು ನಾನು ಮತ್ತೆ ಇಲ್ಲಿ ತೊಳಿತಾ ಇದ್ದೀನಿ. ನೋಡಿ, ಏನೋ ನೆನ್ಪು ಮಾಡ್ಕೊಂಡೆ. ನಿನ್ನೆ ಯುಗಾದಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಈವ್ನಿಂಗ್ ಏನು ಮಾಡಿದೆ, ಮಾರ್ನಿಂಗ್ ಏನು ಮಾಡಿದೆ ಅಂತ ಸಪ್ರೇಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಅದಾದಮೇಲೆ ನೋಡಿ ಎಲ್ಲ ತೊಳೆದಾಯಿತು, ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಅರಿಶಿನ ಕುಂಕುಮ ಹೂವು ಹಚ್ಚಿ ದೀಪ ಹಚ್ಚಿ ಹೂವು ಇಡೋದಷ್ಟೇ. ಈ ಥರ ಒಂದು ಫೋಟೋ ಇದ್ದರೆ ಬೇಗ ಆಗಿಬಿಡುತ್ತೆ. ನಮ್ಮ ಮನೆ ಪೂಜೆ 1/2 ಅವರಲ್ಲಿ ಮುಗ್ದೋಗ್ಬಿಡುತ್ತೆ. ನಮ್ಮಮ್ಮ ಮನೇಲಿ ತುಂಬ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ಅವರು ಅಂದರು. ಅವ್ರ ಪೂಜೆ ಮುಗಿಯೋಕ್ಕೆ ಏನಿಲ್ಲ ಅಂದರೂ ಒಂದು 2 hours ಬೇಕು ಗೈಸ್. ಅದೆಲ್ಲ ನೋಡಿ ನಾನು ಸಿಂಪಲ್ಲಾಗಿ ಒಂದೇ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆ ದೇವರು ತಿರುಪತಿ, ಸೊ ಹಾಗಾಗಿ ಅದಿರೋದು. ಮತ್ತು ಲಕ್ಷ್ಮೀ, ಸರಸ್ವತಿ, ಗಣೇಶ, ಆಂಜನೇಯ ಇರೋದೊಂದು ಫುಲ್ ಫೋಟೋ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಇದೊಂದು ಅಷ್ಟೇ ನಮ್ಮ ಮನೇಲಿರೋದು. ಫ್ರೆಂಡ್ಸ್, ಅದಾದಮೇಲೆ ಬಟ್ಟೆ ಒಗೆದಿಟ್ಟಿದ್ದೆ, ಬಟ್ಟೆ ಒಣ ಹಾಕಬೇಕು. ನಾನು ಬೆಳಗ್ಗೆನೇ ಒಗೆದು ಬಿಡ್ತೀನಿ. ನಾನು ಸ್ನಾನಕ್ಕಿಂತ ಮುಂಚೆನೇ ನಾನು ಸ್ನಾನ ಆದಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಒಗೆ ಎಲ್ಲ ನೋಡಿ ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೀನಿ. ಇದಾದಮೇಲೆ ಊಟ ಮಾಡೋದು. ಬಟ್ಟೆ ಒಣಕ್ಕೆ ಬಂದೆ ಫ್ರೆಂಡ್ಸ್. ತಿಂಡಿ ಏನಿಲ್ಲ, ಒಬ್ಬಟ್ಟೆ ಇತ್ತಲ್ವಾ, ಸೊ ಹಾಗಾಗತ್ತೆ. ಫ್ರೆಂಡ್ಸ್, ಕೋಸಂಬರಿ ಹಂಗೆ ಇಟ್ಟಿದ್ದೆ, ಕಾಸಿ ಹಾಗೆ ಇದೆ, ಇನ್ನೂ ಚೆನ್ನಾಗಿದೆ. ಮತ್ತು 2 ಒಬ್ಬಟ್ಟು, ಪಲ್ಯ. ಇವತ್ತಿನ ತಿಂಡಿ ಇಷ್ಟೇ. ಆಮೇಲೆ ಸ್ವಲ್ಪ ಅನ್ನ ಸಾಂಬಾರು ತಿನ್ನೋದು. ನಿಮಗೆ ಊಟ ಮಾಡಿ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಏನು ಮಾಡ್ತಿದ್ದೆ?
ಆಟ ಆಡ್ಬೇಡ ತಡಿ ಫ್ರೆಂಡ್ಸ್, ಸುಮ್ಮನಿರ್ತೀನಿ. ಇಷ್ಟೋ ತನಕ ಮಲಗಿದ್ವಿ. ಇಷ್ಟೋ ತನಕ ಅಂದರೆ ಒಂದು 2 ಗಂಟೆವರೆಗೂ ಮಲಗಿದ್ವಿ. ಆಮೇಲೆ ವ್ಲಾಗ್ ಮಾಡೋಕ್ಕೆ ನಂಗೆ ಆಗಲೇ ಇಲ್ಲ. ಸೊ ಇವತ್ತು ಚಂದ್ರಮ ಕಾಣಿಸುತ್ತೆ. ಚಂದ್ರಮ್ಮನ ಯುಗಾದಿ ಇವತ್ತೇ. ಅಮಾವಾಸ್ಯೆ ಆಗಿ 3 ದಿನಕ್ಕೆ ಚಂದ್ರ ಕಾಣಿಸುತ್ತೆ. ಮೊನ್ನೆನೇ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ, ನೆನ್ನೆ ಹಬ್ಬ, ಇವತ್ತು ಚಂದ್ರ ಕಾಣಿಸುತ್ತೆ. ಐ ಆಮ್ ವೇಟಿಂಗ್ ಫಾರ್ ಯು. ಈಗ 6:30 ಆಗಿದ್ದೆ, ನೋಡ್ತಾ ಇದ್ದೀನಿ ಚಂದ್ರಮಾಮ ಎಲ್ಲೂ ಕಾಣಿಸ್ತಾ ಇಲ್ಲ. ಚಿನ್ನಿ ರೆಡಿನಾ? ನನಗೆ ಖಾಲಿ ಬೀಳಕ್ಕೆ ರೆಡಿನಾ ನೀನು? ಈಗ ನೀನು ಚಂದ್ರ ನೋಡಿ ಪೂಜೆ ಮಾಡಿ ನನಗೆ ಕಾಲಿಗೆ ಬೀಳಿ ಕಡಲೆ ಇಟ್ಕೊಡ್ಬೇಕು. ಹಾಂ, ಬೇಬಿ ಇಲ್ವಲ್ಲ ನಮ್ಮ ಹಸ್ಬೆಂಡ್. ಫ್ರೆಂಡ್ಸ್ ನೋಡಿ, ಎಲ್ಲರೂ ಜನ ವೇಟಿಂಗ್ ಮಾಡ್ತವ್ರೆ ಚಂದ್ರಂಗೋಸ್ಕರ. ಸುಮ್ಮನಿರ್ತೀನಿ, ಕುತ್ಕೊತೀನಿ, ಓದಾ ಕೊಡ್ತೀನಿ, ಕುತ್ಕ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರಾ? ತುಂಬ ಜನ ವೇಟಿಂಗ್. ಸೊ 6:30 ಆದರೂ ಇನ್ನೂ ಕಾಣಿಸ್ತಾ ಇಲ್ಲ ಚಂದ್ರ. ಇಲ್ಲೆಲ್ಲ ಬೆಳಿಗ್ಗೆ ನನಗೆ ಕಾಣಿಸ್ದಂಗೆ ಆಯಿತು. ಬಾಚಿನಿ, ಕುತ್ಕೊಳ್ಳೋ ಇಲ್ಲಿ, ಕುತ್ಕೊ. ಇವಳಿಗೆ ಟೆರೆಸ್ ಇದು ಹೈಟ್ ಕಟ್ಸಿಲ್ಲ, ಅಂದರೆ ಒಂದು 2 ಅಡಿ ಅಷ್ಟೇ. ಅದು ಪಾಪು ಬಿದ್ದುಬಿಡ್ತಾಳೆ ಅಂತ ಅಂದು ಆಳು ಸಾಕತ್ತಿದೆ ನೋಡಿ. ಇದು 3.5 year ಆಗಿರೋದ್ರಿಂದ ಭಯ ನೋಡಿ, ಸಖತ್ ಭಯ. ಮತ್ತು ನಿಮ್ಮ ಮನೇಲಿ ಚಂದ್ರ ಕಾಣಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. 6:30 ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಚಂದ್ರಂಗೋಸ್ಕರ. ಮುಖ ತೊಳ್ಕೊಂಡು ದೀಪ ಹಚ್ಬೇಕು ಚಂದ್ರನ ನೋಡಿ. ಅಂದರೆ ನಮ್ಮ ಕಡೆ ಎಲ್ಲ ಚಂದ್ರ ಕಾಣಿಸ್ತಿದ್ದಂಗೆ ಫ್ರೆಂಡ್ಸ್. ಏನಂದರೆ ಚಂದ್ರಂಗೆ ಊದಿನ ಕಡ್ಡಿ ಬೆಳಗಿ ಗಂಡಂಗೂ ಪೂಜೆ, ಅಂದರೆ ನಮ್ಮ ಗಂಡಂದಿರಿಗೆಲ್ಲ ಕಾಲಿಗೆ ಬೀಳೋದು. ನಾವಾದರೆ, ಚಿಕ್ಕ ಮಕ್ಳುಗಳಾದರೆ ಅಪ್ಪ ಅಮ್ಮ ಈ ಥರ ದೊಡ್ಡವ್ರು ಯಾರಿರ್ತಾರೆ ಅವ್ರಿಗೆ ಕಾಲಿಗೆ ಬೀಳೋದು, ಕಡಲೆ ಇಟ್ಕೊಡೋದು ಇದೇ ಇರುತ್ತೆ. ನಮ್ಮ ಕಡೆ ರುಟೀನ್ ಇದೇ ಇರುತ್ತೆ ಚಂದ್ರ ಕಾಣೋ ದಿವಸ. ನಿಮ್ಮ ಕಡೆ ಎಲ್ಲ ಹೆಂಗೆ ಕಾಮೆಂಟ್ ಮಾಡಿ. ಕಡಲೆ ಹಿಟ್ಟು ಮಾಡಿ ಇಟ್ಟಿದ್ದೀನಿ ನಾನು, ನೆನ್ನೆನೇ ಮಾಡಿದೆ ಅದನ್ನ. ಕಾಣಿಸ್ತಾ ಇಲ್ಲ ಗಾಯ್ಸ್, ಎಲ್ಲ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಈಗ 6:25 ಟೈಮು. ನೋಡಿ, ಇದು ನಾನು ಹೊಡೆದ್ಬಿಡ್ತೀನಿ ನಿನಗೆ. ಕೂತ್ಕೋಬೇಕು, ನಾನೀಗ ಕೆಳಗೆ ಹೋಗ್ತೀನಿ. ಈಗ ನೋಡಿ, ವಾವ್, ಅಮೇಝಿಂಗ್ ಪ್ಲೇಸ್. ನನಗೆ ಇಲ್ಲಿ ಬಂದು ಟೆರೆಸ್ ಮೇಲೆ ನಿಂತ್ಕೊಂಡು ಆ ಬೆಟ್ಟ ನೋಡೋಕೆ ತುಂಬ ಇಷ್ಟ. ಚಿಕ್ಕನಾಯಕನಹಳ್ಳಿ ಒಂಥರ ಹಳ್ಳಿ ಟೈಪೇ, ಬಟ್ ಏನೋ ಒಂಥರ ಖುಷಿ ಕೊಡುತ್ತೆ. ಬಟ್ ಒಂದೊಂದು ಸತಿ ಸಿಟ್ಟು ಫ್ರೆಂಡ್ಸಲ್ಲಿ ನೋಡಿ, ಬೆಟ್ಟದ ಮೇಲೆ ನನಗೆ ಹಸುನ ಆನೆನ ಓಡಾಡೋ ಥರ ಫೀಲ್ ಆಗ್ತಿದೆ. ಸ್ವಲ್ಪ ಝೂಮ್ ಮಾಡ್ತೀನಿ, ಕಾಣಿಸಲ್ಲ ಅನಿಸುತ್ತೆ ನೋಡಿ. ಕಾಣಿಸ್ತಾ? ಚೆನ್ನಾಗಿದೆ ಒಂಥರ. ಕೂತ್ಕೋಬೇಕು. ಹೊಸ ಬಟ್ಟೆ ಹಾಕೊಳ್ಳೋದು ನೀನೀಗ ಮಗ ತಗೊಂಡು. ಕೂತ್ಕೊ. ನಿಂಗೆ ಹೊಸ ಬಟ್ಟೆ ಬೇಕಂದ್ರೆ ಕೂತ್ಕೋಬೇಕು. ನಮ್ಮ ಕಡೆ ಫ್ರೆಂಡ್ಸ್ ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಳ್ಳಲ್ಲ. ಅಂದರೆ ನಮ್ಮ ಅಮ್ಮನ ಮನೆ ಕಡೆ ಫಾಲೋ ಮಾಡ್ತಿರೋದು ನಾನು. ಚಂದ್ರ ಕಾಣಿಸುತ್ತಲ್ವ, ಅವತ್ತು ಹೊಸ ಬಟ್ಟೆ ಹಾಕೊಳ್ಳೋದು ನಾವು. ಯುಗಾದಿ ಹಬ್ಬದ ದಿನ ಹಾಕಲ್ಲ, ಬದಲಾಗಿ ಇವತ್ತು ಚಂದ್ರ ಯಾವತ್ತು ಕಾಣಿಸುತ್ತೆ ಅವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋದು, ಮತ್ತು ದೊಡ್ಡವರ ಆಶೀರ್ವಾದ ತಗೊಳ್ಳೋದು. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ, ಅಂದರೆ ಊರಲ್ಲಿದ್ದಾರೆ, ಅವ್ರ ಆಶೀರ್ವಾದ ತೊಗೊತಾ ಇದೆ. ಬಟ್ ಈಗಿಲ್ವಲ್ಲ, ನಮ್ಮ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಅಷ್ಟೇ. ಫ್ರೆಂಡ್ಸ್ ನೋಡಿ, ಇಲ್ಲಿ 1 2 3 4 5 6 ಸಿನ್ ಟ್ಯಾಂಕ್ ಇದ್ದಾವೆ. ಅದರೊಳಗೆ ಮಧ್ಯದಲ್ಲಿರೋದೇ ನಮ್ಮದು. ಚಂದ್ರಂಗೋಸ್ಕರ ವೈಟಿಂಗ್ ನೋಡಿ. ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಾಯಿದ್ದಾವೆ. ನಾವು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತೀನಿ. ಚಂದ್ರ ಬಂದಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಗಾಯ್ಸ್. ಫ್ರೆಂಡ್ಸ್, ನಾನು ನೋಡಿ ಹಿಂಗಿದ್ದೀನಿ, ಇನ್ನೂ ಮುಖ ತೊಳೆದಿಲ್ಲ. ಚಂದ್ರ ನೋಡಿದ್ಮೇಲೆ ಮುಖ ತೊಳೆದು ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗೋಣ ಅಂತ. ನೀನು ರೆಡಿನಾ? ಸೊ
ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅನ್ಬೋದು. ಇವತ್ತಿಂದ ಒಂದು ರಿಂಗ್ ಕುಡಿತಾ ಇದ್ದೀನಿ. ನೋಡೋಣ ವರ್ಕ್ ಆಗತ್ತಾ ಅಂತ. ಓಕೆ ಗಾಯ್ಸ್, ನಾನು ಚಂದ್ರ ಬಂದಮೇಲೆ ಸಿಗ್ತೀನಿ, ಓಕೆನಾ? ಹೇ ಗಾಯ್ಸ್, 7 ಗಂಟೆ ಆಯ್ತು ಇವಾಗ ಟೈಮು ನೋಡಿ. ಈ ಕಡೆ ಬಾ, ಈ ಕಡೆ ಬಾ, ಓದೇ ಕೊಡ್ತೀನಿ ನಾನು. ಎಲ್ಲೂ ಕಾಣಿಸ್ತಾ ಇಲ್ಲ. ಹ್ಯಾಪಿ ಬರ್ಡೇ ನನ್ನಿಂದ. ಫ್ರೆಂಡ್ಸ್ ನೋಡಿ, 7 ಆಯಿತು, ಯಾರೂ ಕಾಣಿಸ್ತಾನೆ ಇಲ್ಲ. ಇನ್ನು ಚಂದ್ರ ಕಾಣಿಸ್ತಾ ಇಲ್ಲ. ಎಲ್ಲಿ ಬಾ, ಇಲ್ಲಿ ಎಲ್ಲಿ ಕಾಣಿಸ್ತೈತೆ ನೋಡಿ ಗೈಸ್, ಕತ್ಲಾಗ್ಬಿಡ್ತು. ಈ ಕಡೆ ಬಾ, ಹೋಗ್ಬೇಡ, ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಚಂದ್ರಮಮ್ಮ ಎಲ್ಲಿದ್ದಾನೆ ಗೊತ್ತಿಲ್ಲ. ಮುಟ್ಬೇಡ ಚಿನ್ನಿ. ಹೇ ಗಾಯ್ಸ್, ನನಗೆ ಕಾಣಿಸ್ತು, ನಿಮ್ಗೆ ತೋರಿಸ್ತೀನಿ. ಫೈನಲಿ 7 ಗಂಟೆಗೆ ಕಾಣಿಸ್ತು. ನಿಮಗೆ ಇದ್ರಲ್ಲಿ ಝೂಮ್ ಆಗ್ತಾ ಇಲ್ಲ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. ವಾವ್ ಫ್ರೆಂಡ್ಸ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಫುಲ್ ಕತ್ಲಾಗಿರೋದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ. ನಾನು ಝೂಮ್ ಮಾಡ್ತೀನಿ ಸ್ವಲ್ಪ. ವಾವ್, ಸೋ ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ. ವಾವ್, ವೆರಿ ನೈಸ್. ಕೈ ಮುಗಿಚ್ಚಿನಿ, ಕೈ ಮುಗಿ ನಮಸ್ಕಾರ ಮಾಡು ಗಾಯ್ಸ್. ನೋಡಿ, ಅಡ್ಡಿದ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ನಾನು ಕಾಯ್ತಿದ್ದಿದ್ದು 5 ಗಂಟೆಯಿಂದ 7 ಗಂಟೆಗೆ ನೋಡಿದ್ದೀನಿ. 7 ಗಂಟೆಗೆ ಕಾಣಿಸಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಕತ್ಲಾಗಿರೋದ್ರಿಂದ ನಿಮಗದು ನಾವು ಫೋಟೋ ತೆಗಿಯೋಕ್ಕಾಗ್ತಾ ಇಲ್ಲ. ಮುಚ್ಕೊಂಬಿಡ್ತು ಗಾಯ್ಸ್, ಮೋಡ ಮುಚ್ಕೊಂಬಿಡ್ತು ಬಟ್ ಆಗಲೇ ಕಾಣಿಸ್ತು, ಈಗ ಮುಚ್ಕೊಂಬಿಡ್ತು. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ತುಂಬ ಅಂದರೆ ತುಂಬ ಕತ್ಲಾಗಿದ್ದೆ. ಚಂದ್ರ ಕಾಣಿಸ್ತು ನೋಡಿ, ಅದೇ ಚಂದ್ರ. ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಬೆಳ್ಳು ಕಾಣಿಸ್ತಿದೆಯಲ್ಲ, ಅದೇ. ಈಗ ನೋಡಿ ಹಿಂಗೆ ಕರೆಕ್ಟಾದಂಥ ಲೈಟ್ ಇಲ್ಲದೆ ಇರೋ ಕಾರಣ ನಮಗೆ ಫೋಕಸ್ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ ನನಗೆ. ಯಾ